ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಬೇಗನೆ 10 ನಿಮಿಷದೊಳಗೇ ಮಾಡ್ಕೊಳೋಂಥ ಎಗ್ ಮಸಾಲ ಕರಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಸೂಪರಾಗಿರುತ್ತೆ, ಬೇಗ ಕೂಡ ಮಾಡ್ಕೊಂಬಿಡ್ಬೋದು. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ಮೊಟ್ಟೆ ಬೇಯಿಸ್ಕೊಂಬಿಡೋಣ. ನೋಡಿ, ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅದನ್ನ ಮೊಟ್ಟೆನ ನೀವು ಬೇಯಿಸ್ಕೊಳಕ್ಕೆ ಇಟ್ಕೊಂಬಿಡೋಣ. ಒಂದು ಸೈಡ್ ಬೇಯಿಸ್ಕೊಳಕ್ಕೆ ಇಟ್ಟರೆ ಬೇಗ ಆಗಿಬಿಡುತ್ತೆ. ಇವಾಗ ಮಸಾಲ ರೆಡಿ ಮಾಡ್ಕೊಳೋಣ. ನೋಡಿ, ಒಂದು ಪಾತ್ರೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಪಾತ್ರೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ಒಂದು ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೋಬೇಕು. ನೋಡಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀವು ಬೇಕಿದ್ರೆ ಇದ್ರ ಜೊತೆ ತುಪ್ಪ ಕೂಡ ಹಾಕ್ಕೋಬೋದು. ಅದಾದ ನಂತರ ಇದಕ್ಕೆ ಎಣ್ಣೆ ಕಾದ ನಂತರ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಮತ್ತು 4-5 ಲವಂಗ ತೊಗೊಂಡಿದ್ದೀನಿ. ಅದನ್ನ ಹಾಕ್ಕೊಂಡು ಫ್ರೈ ಆಗಿದೆ. ಫ್ರೈ ಆದ ನಂತರ ಇದಕ್ಕೆ ಈರುಳ್ಳಿನ ಈ ಥರ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಇದಕ್ಕೆ 2 ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಗ್ರೇವಿ ಬೇಕೋ, ಎಷ್ಟು ಜನಕ್ಕೆ ಮಾಡ್ಕೊತೀರೋ ಅದನ್ನು ನೋಡಿಕೊಂಡು ನೀವು ಈರುಳ್ಳಿನ ತೊಗೋಬೋದು. ನೋಡಿ, ನಿಮ್ಮ ಕ್ವಾಂಟಿಟಿ ನಿಮಗೆ 4 ಜನಕ್ಕೆ, 1 ಜನಕ್ಕೆ, ಒಬ್ಬರಿಗೆ ಇಬ್ಬರಿಗೆ ಅದನ್ನು ನೋಡಿಕೊಂಡು ನೀವು ಈರುಳ್ಳಿನ ತೊಗೊಳ್ಳಿ. ಮತ್ತು ಗಟ್ಟಿ ಗ್ರೇವಿ ಇರಬೇಕು ಅಥವಾ ನೀರು ಗ್ರೇವಿ ಇರಬೇಕು ಅದನ್ನು ನೋಡಿ ನೀವು ಈರುಳ್ಳಿನ ತೊಗೊಳ್ಳಿ. ಇದನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಇದನ್ನು ನೀಟಾಗಿ ಎಲ್ಲನೂ ಚೆನ್ನಾಗಿ ದಪ್ಪ ಇದ್ದರೆ ಈ ಥರ ಫ್ರೆಶ್ ಮಾಡಿ ಬಿಡಿ ಬಿಡಿ ಮಾಡಿಕೊಂಡು ಇದನ್ನು ಆದಷ್ಟು ನೀಟಾಗಿ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಇದಕ್ಕೆ ಈ ಖಾರಕ್ಕೋಸ್ಕರ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೀವು ಖಾರ ಎಷ್ಟು ತಿಂತೀರೋ ಅದನ್ನು ನೋಡಿಕೊಂಡು ನೀವು ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ. ಇದು ಖಾರ ಇಲ್ಲ, ಮೀಡಿಯಮ್ ಖಾರ ಇದೆ. ಇದಕ್ಕೆ ನಾನು ಒಂದು 8ರಿಂದ 10 ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ, ಅದಾದ ನಂತರ ಇದಕ್ಕೆ ಒಂದು 2 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಇವಾಗಲೇ ಇದ್ರ ಜೊತೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಬಿಡಿ. ನೀವು ನಾನು ಬೆಳ್ಳುಳ್ಳಿ ಹಾಕ್ಕೊಳೋದು ಮರ್ತುಬಿಟ್ಟಿದ್ದೆ, ಆಮೇಲೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗಲೇ ಫ್ರೈ ಮಾಡ್ಕೊಳ್ಳುವಾಗ ಒಂದು ಎರಡು ಬೆಳ್ಳುಳ್ಳಿ ಗಡ್ಡೆನ ಬಿಡಿಸಿ ಹಾಕ್ಕೊಂಬಿಡಿ. ನೋಡಿ, ಇವಾಗ ಇದನ್ನ ಕೂಡ ಫ್ರೈ ಮಾಡ್ಕೊಂಡಿದ್ದೀನಲ್ವ, ಇದನ್ನ ಸೈಡ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಟೊಮೊಟೊನ ಹಾಕ್ಕೊತಿದ್ದೀನಿ. ನೋಡಿ, ಟೊಮೊಟೊ ಒಂದು ದೊಡ್ಡ ಸೈಜಿಂದ ಟೊಮೊಟೊ ತೊಗೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಚಿಕ್ಕದಿದ್ದರೆ 2 ಟೊಮೊಟೊನ ಹಾಕ್ಕೊಳ್ಳಿ. 2 ಟೊಮೊಟೊ ಆದರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದನ್ನು ಕೂಡ ಸ್ವಲ್ಪ ಮೆತ್ತಗಾಗಬೇಕು ಮತ್ತು ಅದಕ್ಕೆ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಏನಾದರೂ ಕಡಿಮೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಅದು ನೀವು ಈ ಥರ ಒಂದೊಂದಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ಪಾತ್ರೆಯಲ್ಲಿ ನೀವು ಫ್ರೈ ಮಾಡ್ಕೋಬೋದು. ಇಲ್ಲಾಂದರೆ 1 by 1 ಅಂತೆ ನೀವು ಫ್ರೈ ಮಾಡ್ಕೊಂಡು ತೊಗೋಬೋದು. ಫಸ್ಟ್ ಈರುಳ್ಳಿ, ಮೆಣಸಿನ್ಕಾಯಿ ಈ ಥರ ಒಂದೊಂದಾಗಿ ನೀವು ಫ್ರೈ ಮಾಡಿ ಒಂದು ಪ್ಲೇಟಿಗೆ ತಗೊಂಡು ಅದನ್ನು ಆವಾಗ ಮಿಕ್ಸಿಗೆ ಹಾಕ್ಕೋಬೋದು. ಇಲ್ಲ ಈ ಥರ ಕೂಡ ಮಾಡ್ಕೋಬೋದು. ಇವಾಗ ಸ್ವಲ್ಪ ಹೊತ್ತು ಬೆನೀಲಿ, ಅದಕ್ಕೆ ಒಂದು ಮುಚ್ಚಳ ಮುಚ್ಚಿ 2 ನಿಮಿಷ ಇದನ್ನ ಬೇಯಿಸ್ಕೊಂಡು ಬರ್ತೀನಿ. ನೋಡಿ, ಇವಾಗ 2 ನಿಮಿಷ ಆಗಿದೆ. ಸಣ್ಣ ಉರಿಯಲ್ಲಿ ಇದನ್ನು ಆದಷ್ಟು ಸಣ್ಣ ಉರಿಯಲ್ಲೇ ಬಿಸಿ ಮಾಡ್ಕೊಳ್ಳಿ. ಮೆತ್ತಗಾದರೆ ಬೇಗ ಸಣ್ಣ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಮೆತ್ತಗಾಗಿದೆ. ನೋಡಿ, ಇಷ್ಟೆಲ್ಲ ಮೆತ್ತಗಾಗಿದೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೀವು ನೋಡಿ, ನೀವು ಮಿಕ್ಸಿ ಮಾಡ್ಕೊಳುವಾಗ ಹಾಕ್ಕೊಂಬಿಡ್ಬೋದು ಮಿಕ್ಸಿ ಜಾರಲ್ಲಿ ಡೈರೆಕ್ಟಾಗಿ. ನಿಮಗೆ ಗೊತ್ತಾಗಲಿ ಅಂತ ನಾನು ಇವಾಗಲೇ ಇದ್ರ ಜೊತೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಇದ್ರ ಜೊತೆ ಸ್ವಲ್ಪ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಇಷ್ಟೆಲ್ಲ ಬೆಂದಿದೆ ಅಲ್ವ, ಇವಾಗ ಮಿಕ್ಸಿಗೆ ಇದನ್ನೆಲ್ಲ ಹಾಕ್ಕೊತೀನಿ, ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ನೋಡಿ, ನಾನು ಆವಾಗಲೇ ಹೇಳಿದ್ನಲ್ವ, ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಹಾಕ್ಕೊಂಡಿಲ್ಲ ಅಂತ ಇವಾಗ ನೆನಪಾದ ನಂಗೆ, ಮರ್ತುಬಿಟ್ಟಿದ್ದೆ ನಾನು ಆವಾಗ ಹಾಕ್ಕೊಳೋದು. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ನೀವು ಆವಾಗಲೇ ನಾನು ಹೇಳಿದ್ನಲ್ವ, ಆವಾಗ ನೀವು ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡಿ. ಇವಾಗ ನೋಡಿ, ಇದೇ ಪಾತ್ರೆಗೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇನ್ನೂ ಸ್ವಲ್ಪ. ನೋಡಿ, ನಿಮಗೆ ಎಷ್ಟು ಎಣ್ಣೆ ಬೇಕೋ ಅದನ್ನ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ನಂತರ ಇದಕ್ಕೆ ಆವಾಗಲೇ ರುಬ್ಬಿಟ್ಕೊಂಡಿದ್ದಲ್ಲ ಮಸಾಲಾನ ಅದನ್ನ ಇದಕ್ಕೆ ಹಾಕ್ಕೊಳ್ಳೋದು. ನೋಡಿ, ಎಲ್ಲ ಮಸಾಲಾನ ಇದಕ್ಕೆ ಹಾಕ್ಕೊತಿದ್ದೀನಿ. ನೋಡಿ, ಈ ಥರ ಸಣ್ಣಗೆ ನೈಸಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನೇನು ನಾನು ತೀರ ತರಿಯಾಗಿ ಮಾಡ್ಕೊಳೋದೇನು ಬೇಡ, ಸ್ವಲ್ಪ ಆದಷ್ಟು ಸಣ್ಣಗೆ ರುಬ್ಕೊಳ್ಳಿ. ಇವಾಗ ಎಣ್ಣೆಲಿ ಇದನ್ನ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ನೀಟಾಗಿ. ನೋಡಿ, ನೀಟಾಗಿ ಚೆನ್ನಾಗಿ ಮಸಾಲಾನ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದಾದ ನಂತರ ಇದಕ್ಕೆ ಆವಾಗಲೇ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಇನ್ನೂ ಮಸಾಲೆ ಉಳಿದಿತ್ತು, ಅದನ್ನ ನೀರು ಸೇರಿಸಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಗಟ್ಟಿ ಗ್ರೇವಿ ಇರಬೇಕು ಅಥವಾ ನೀರು ಥರ ಇರಬೇಕು ಅದನ್ನು ನೋಡಿಕೊಂಡು ಟೇಸ್ಟ್ ತಕ್ಕಂಗೆ
ನೀವು ಹಾಕ್ಕೋಬೋದು. ಇವಾಗ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕುದಿತಾ ಇದೆ. ಇವಾಗ ಇದಕ್ಕೆ ಅರಿಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ನೋಡಿ, 1/4 ಟೀ ಸ್ಪೂನಷ್ಟು ಅರಿಶಿನ ಪೌಡ್ರ್ ಆದರೆ ಸಾಕು. ಅದಾದ ನಂತರ ಇದಕ್ಕೆ ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಖಾರನ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಉಪ್ಪನ್ನು ನಿಮ್ಮ ಟೇಸ್ಟ್ ತಕ್ಕಂಗೆ ಹಾಕ್ಕೊಳ್ಳಿ. ನಾವು ಈಗ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀವಿ ರುಬ್ಕೊಳ್ಳುವಾಗ. ಅದಕ್ಕೆ ಖಾರನ ನೀವು ನೋಡಿಕೊಂಡು ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ ನಾನು ಇದಕ್ಕೆ ಸ್ವಲ್ಪ ಅಚ್ಚಕಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನೀವು ಖಾರ ಟೇಸ್ಟ್ ತಕ್ಕಂಗೆ ನೋಡಿ ಹಾಕ್ಕೊಳ್ಳಿ ಖಾರನ. ಇದಕ್ಕೆ ಕುದಿತಾ ಇದೆ. ಇದಾದ ನಂತರ ಇದಕ್ಕೆ ಸ್ವಲ್ಪ 2 ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ನೋಡಿ, ಮೊಸರು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಟ್ರೈ ಮಾಡಿ ನೋಡಿ, ಬೇಕಾದ್ರೆ ಸೂಪರಾಗಿರುತ್ತೆ. ಅದಾದ ನಂತರ ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಮತ್ತು ಗರಂ ಮಸಾಲೆ ಗ್ರೇವಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ನೀಟಾಗಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಕುದಿಯೋದಕ್ಕೆ ಬಿಟ್ಬಿಡೋಣ. ಇವಾಗ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀವಲ್ವ, ಅದನ್ನೆಲ್ಲ ಮೇಲ್ಗಡೆ ಸಿಪ್ಪೆಲ್ಲ ತೆಗೆದಿದ್ದೀನಿ. ಇವಾಗ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಮಧ್ಯಕ್ಕೆ ಪೂರ ಕಟ್ ಮಾಡ್ಕೊಬಾರು. ಸ್ವಲ್ಪ ಬಿಟ್ಟು ಇದನ್ನ ಈ ಥರ ಮಧ್ಯೆ ಕಟ್ ಮಾಡಿಕೊಂಡು ಈ ಥರ ಪ್ರೆಶ್ ಮಾಡಿದ್ರೆ ನೋಡಿ ಎಲ್ಲ ಓಪನ್ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ. ದಾಬಾದಾಗ ಮಾಡ್ತಾರಲ್ರಿ, ಆ ಥರ ಇದನ್ನ ಅಷ್ಟು ಟೇಸ್ಟಾಗಿನೇ ಇರುತ್ತೆ. ನೋಡಿರಿ, ಅದೇ ಥರನೇ ಆಗಿದೆ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ. ನೋಡಿ, ಇವಾಗ ಎಲ್ಲ ಮೊಟ್ಟೆನೂ ಇದನ್ನೇ ಥರನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ತೋರಿಸ್ತಾ ಕುಂತ್ರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಅದಕ್ಕೆ ಒಂದು ಕಟ್ ಮಾಡಿ ತೋರಿಸಿದ್ದೀನಿ. ಬನ್ನಿ, ಇವಾಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮೊಟ್ಟೆನ. ನೋಡಿ, ಒಂದು ಪಾತ್ರೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಜಾಸ್ತಿ ಏನು ಬೇಡ, ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ನೋಡಿ, ಅವನ್ನ ಫ್ರೈ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಇನ್ನೂ ಸ್ವಲ್ಪ ಅಚ್ಚಕಾರದ ಪೌಡ್ರ್ ಹಾಕ್ಕೊತಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಎಣ್ಣೆ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಖಾರ ಅದೆಲ್ಲ ಗಂಟು ಇರಬಾರ್ದಲ್ವ ಅಚ್ಚಕಾರದ ಪೌಡ್ರು, ಅದಕ್ಕೆ ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗೆಲ್ಲ ಮೊಟ್ಟೆನೂ ಹುಷಾರಾಗಿ ಒಂದೊಂದಾಗಿ ಇದಕ್ಕೆ ಹಾಕ್ಕೊತಿದ್ದೀನಿ. ಬಿಗ್ನರ್ಸ್ಗೆ ಗೊತ್ತಿರೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಎಣ್ಣೆ ಕಾದಿರುತ್ತೆ, ಅದಕ್ಕೆ ನಿಧಾನಕ್ಕೆ ಹುಷಾರಲ್ಲಿ ಹಾಕ್ಕೊಳ್ಳಿ. ಇವಾಗ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಇದನ್ನ ಎಣ್ಣೆ ಜೊತೆ ಇದನ್ನ ಈ ಥರ ಇದು ಮಾಡೋಕೆ ಈ ಥರ ನೋಡಿ ಎಣ್ಣೆ ಜೊತೆ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ. ಇದಕ್ಕೆ ಎಣ್ಣೆ ಅದು ಗ್ರೇವಿ ಮಾಡಿಕೊಂಡಲ್ಲ ಅಚ್ಚಕಾರ ಪೌಡ್ರು ಅರಿಶಿನ ಇದಕ್ಕೆ ಅಂಟ್ಕೋಬೇಕು. ಆ ಥರ ಇದನ್ನ ಸ್ವಲ್ಪ ಹುರಿಬೇಕು, ಅಂದರೆ ಚೆನ್ನಾಗಿರುತ್ತೆ. ಇವಾಗ ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಮೊಟ್ಟೆ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಇದನ್ನ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾಡಿ ನೋಡಿ ನೀವು, ಸೂಪರಾಗಿರುತ್ತೆ. ಮೊಟ್ಟೆ ಇಷ್ಟ ಇಲ್ಲ ಅಂದವರು ಇಷ್ಟಪಟ್ಟು ತಿಂತಾರೆ, ಅಷ್ಟು ಸೂಪರಾಗಿರುತ್ತೆ. ನೋಡಿ, ಇವಾಗ ಇಷ್ಟು ಫ್ರೈ ಮಾಡಿ ಇಟ್ಕೊಂಡಲ್ಲ. ಇವಾಗ ನೋಡಿ, ಆವಾಗಲೇ ಗ್ರೇವಿ ಬೇಯಿಸ್ಕೊಳಕ್ಕೆ ಇಟ್ಕೊಂಡಿದ್ದೀವಲ್ವ, ಕುದೀತಾ ಇದೆ. ಇದು ಆಲ್ಮೋಸ್ಟ್ ಅಲ್ಲಿ ಆಗಿದೆ. ಇವಾಗ ಎಣ್ಣೆ ಎಲ್ಲ ಹೇಗೆ ಬಿಟ್ಕೊಂಡಿದೆ ಅಂತ ನೋಡಿ, ಮೇಲ್ಗಡೆ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ನೋಡಿ, ಇವಾಗ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ತಳ ಎಲ್ಲ ಕಚ್ಕೊಂಡ್ಬಿಟ್ಟಿರುತ್ತೆ, ಅದಕ್ಕೆ ನೋಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ ಅಲ್ವ, ಅದಕ್ಕೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡಿವಿ. ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಲ್ವ ಮೊಟ್ಟೆನ, ಇವಾಗ ಒಂದೊಂದಾಗಿ ಹುಷಾರಲ್ಲೇ ಹಾಕ್ಕೊಳ್ಳಿ. ನೋಡಿ, ಇದು ರೊಟ್ಟಿಗೆ, ಚಪಾತಿಗೆ ಮತ್ತು ಮುದ್ದೆಗೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗೆಲ್ಲ ಮೊಟ್ಟೆನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಒಂದು 2 ನಿಮಿಷ ಅಥವಾ 3 ನಿಮಿಷ ಇದನ್ನ ಬೇಯಿಸ್ಕೊಂಬಿಡೋಣ. ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳಿ. ಬೇಯಿಸ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಂದಿದ್ದೀನಿ. ನೋಡಿ ಇವಾಗ ಎಷ್ಟು ಸೂಪರಾಗಿದೆ ಅಂತ. ಈ ದಾಬಾದೆಲ್ಲ ಕೊಡ್ತಾರಲ್ಲ ಅದೇ ಥರನೇ ಬಂದಿದೆ. ಟೇಸ್ಟ್ ಕೂಡ ಸೂಪರಾಗಿದೆ, ಘಮ ಘಮ ಅಂತ ಸೂಪರಾಗಿ ಬಂದಿದೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾ ಇದೇ ಥರನೇ ಬೇರೆ ಮೊಟ್ಟೆ ಒಡೆದು ಹಾಕ್ಕೊಳೋದು ಸಾಂಬಾರು ಕೂಡ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ, ನೀವು ಬೇಕಿದ್ರೆ ಆ ಥರ ಕೂಡ ಮಾಡ್ಕೋಬೋದು. ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು, ನನ್ನ ಚಾನಲಲ್ಲಿದೆ, ನೋಡ್ಕೊಳ್ಳಿ. ದೇವರೆಲ್ಲರಿಗೆ ಒಳ್ಳೇದು ಮಾಡಿ. ನಮಸ್ಕಾರ.